ಒಂದೆಡೆ ಶಾಂತಿಯ ಮಾತುಕತೆ, ಮತ್ತೊಂದು ಕಡೆಗೆ ಅಟ್ಯಾಕ್. ಸಂಘರ್ಷದ ಶಮನದ ವೇಳೆ ಲೆಬನಾನ್ ಮೇಲೆ ದಾಳಿ. ಒಂದ್ ಕಡೆ ಶಾಂತಿಯ ಮಾತುಕತೆ ಆಗ್ತಾ ಇದೆ ಅಂತಾರೆ, ಆದ್ರೆ ಇನ್ನೊಂದು ಕಡೆ ಅಟ್ಯಾಕ್ ನಡೆದೇ ಇದೆ. ಸಂಘರ್ಷ ಶಮನದ ವೇಳೆ ಲೆಬನಾನ್ ಮೇಲೆ ದಾಳಿಯಾಗಿದೆ. ಕ್ಲೈಹೆ ಪಟ್ಟಣದಲ್ಲಿ ಆಂಬ್ಯುಲೆನ್ಸ್ ದಗದಗ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಹೊತ್ತಿ ಉರಿದಂತಹ ಆಂಬ್ಯುಲೆನ್ಸ್. ಕದನ ವಿರಾಮವು ಲೆಬನಾನ್ ಅನ್ನ ಒಳಗೊಂಡಿಲ್ಲ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಪ್ಪಂದದ ವ್ಯಾಪ್ತಿಯಿಂದ ಲೆಬನಾನ್ ಹೊರಗಿಟ್ಟಿದೆ. ಕದನ ವಿರಾಮ ಎಲ್ಲಾ ಪ್ರದೇಶಕ್ಕೂ ಅನ್ವಯಿಸೋದಿಲ್ಲ. ಹಿಜ್ಬುಲ್ಲಾ ವಿರುದ್ಧದ ಕಾರ್ಯಾಚರಣೆ ಮುಂದುವರಿಯಲಿದೆ. ದಾಳಿಗಳನ್ನು ನಿಲ್ಲಿಸುವಂತಹ ಯಾವುದೇ ಉದ್ದೇಶ ಇಲ್ಲ ಅಂತ ಇಸ್ರೇಲ್ ಪ್ರಧಾನಿ ಹೇಳುತ್ತಾ ಇದ್ದಾರೆ. ಒಂದ್ ಕಡೆಗೆ ಶಾಂತಿ ಮಾತುಕತೆಗೆ ಬನ್ನಿ, ಮುಗಿಸ್ಬಿಡೋಣ, ಎಲ್ಲಕ್ಕೂ ಒಂದು ತೆರೆ ಎಳೆಯೋಣ ಅಂದ್ರೆ ಮತ್ತೊಂದು ಕಡೆ ಅಟ್ಯಾಕ್ ಮುಂದೆ ಬರ್ತಾ ಇದೆ. ಈಗ ಸಂಘರ್ಷ ಶಮನ ಆಗುವಂತಹ ಸಂದರ್ಭದಲ್ಲಿ ಲೆಬನಾನ್ ಮೇಲೆ ದಾಳಿ ಆಗ್ತಾ ಇದೆ. ಕ್ಲೇಲೇಹ ಪಟ್ಟಣದಲ್ಲಿ ಆಂಬ್ಯುಲೆನ್ಸ್ ಹೊತ್ತಿ ಉರಿದಿದೆ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಹೊತ್ತಿ ಉರಿದಂತಹ ಆಂಬ್ಯುಲೆನ್ಸ್. ಕದನ ವಿರಾಮ ಲೆಬನಾನ್ಗೆ ಸಂಬಂಧಿಸೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕದನ ವಿರಾಮಕ್ಕೂ ಮತ್ತು ಇದಕ್ಕೂ ಸಂಬಂಧನೇ ಇಲ್ಲ ಅಂತ. ಒಪ್ಪಂದದ ವ್ಯಾಪ್ತಿಯಿಂದ ಲೆಬನಾನ್ ಅನ್ನು ನಾವು ಹೊರಗಿಟ್ಟಿದ್ದೇವೆ. ಕದನ ವಿರಾಮ ಎಲ್ಲಾ ಪ್ರದೇಶಗಳಿಗೂ ಅನ್ವಯಿಸೋದಿಲ್ಲ. ಹಿಜ್ಬುಲ್ಲಾ ವಿರುದ್ಧದ ಕಾರ್ಯಾಚರಣೆ ಮುಂದುವರಿಯುತ್ತೆ. ದಾಳಿಗಳನ್ನು ನಿಲ್ಲಿಸುವಂತಹ ಯಾವುದೇ ಉದ್ದೇಶ ಇಲ್ಲ ಅಂತ ಇಸ್ರೇಲ್ನ ಪ್ರಧಾನಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಯುದ್ಧ ಅನೇಕ ತಿರುವುಗಳನ್ನ ಪಡೆಕೊಳ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಈಗ ಅಮೆರಿಕ ಮತ್ತು ಇರಾನ್ ಒಂದು ಒಪ್ಪಂದಕ್ಕೆ ಬಂದೇನೋ ಕದನ ವಿರಾಮವೋ ಅಥವಾ ಮಾತುಕತೆಯೋ ಸಂಧಾನವೋ ಆಗಿಬಿಡಬಹುದು ಅಂದ್ರೆ, ಈ ಕಡೆ ಇಸ್ರೇಲ್ ಮಾತ್ರ ಲೆಬನಾನ್ನ ಮೇಲೆ ದಾಳಿ ಮಾಡ್ತಾ ಇದೆ ಮತ್ತು ಲೆಬನಾನ್ ಈ ಕದನ ವಿರಾಮಕ್ಕೆ ಸಂಬಂಧನೇ ಇಲ್ಲ ಅಂತ ಇದೆ. ಲೆಬನಾನ್ ಮೇಲೆ ಸಂಘರ್ಷದ ದಾಳಿ ಮುಂದುವರೆದಿದೆ. ಆಂಬ್ಯುಲೆನ್ಸ್ ಹೊತ್ತಿ ಉರಿದಿದೆ ಪ್ರಮುಖ ಪಟ್ಟಣದಲ್ಲಿ. ಇಸ್ರೇಲ್ ಕ್ಷಿಪಣಿ ದಾಳಿಗೆ ಹೊತ್ತಿ ಉರಿದಂತಹ ಆಂಬ್ಯುಲೆನ್ಸ್. ಕದನ ವಿರಾಮದಿಂದ ಲೆಬನಾನ್ ನಗರವನ್ನೇ ಹೊರಗಿಟ್ಟಿದ್ದೀವಿ. ಈ ಕದನ ವಿರಾಮ ಎಲ್ಲಾ ಪ್ರದೇಶಗಳಿಗೂ ಅನ್ವಯಿಸೋದಿಲ್ಲ ಅಂತ ಇಸ್ರೇಲ್ನ ಪ್ರಧಾನಿ ಹೇಳ್ತಾ ಇದ್ದಾರೆ. ಹಿಜ್ಬುಲ್ಲಾ ವಿರುದ್ಧದ ಕಾರ್ಯಾಚರಣೆ ಏನಿದೆಯಲ್ಲ, ಇದಕ್ಕೆ ನಾವು ಸ್ಟಾಪ್ ಮಾಡೋದೇ ಇಲ್ಲ, ಇದು ಮುಂದುವರಿತಾನೆ ಇದೆ, ಮುಂದುವರಿಸ್ತೀವಿ ಅಂತಾನೆ ಹೇಳ್ತಾ ಇದ್ದಾರೆ ಇಸ್ರೇಲ್ ಪ್ರಧಾನಿ. ದಾಳಿಗಳನ್ನ ನಿಲ್ಲಿಸುವಂತ ಯಾವುದೇ ಉದ್ದೇಶ ನಮಗಿಲ್ಲ ಅಂತ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ವಿರಾಮ, ಕದನ ವಿರಾಮ, ಸಂಧಾನ, ಈ ಮಾತುಕತೆಗೆ ಅರ್ಥ ಏನು? ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೆಬನಾನ್ ಅನ್ನ ನಾವು ಕನ್ಸಿಡರ್ ಮಾಡೇ ಇಲ್ಲ ಮತ್ತು ಹೇಳಿರುವಂತಹ ಕದನ ವಿರಾಮ ಎಲ್ಲಾ ಪ್ರದೇಶಗಳಿಗೂ ಅನ್ವಯವಾಗೋದಿಲ್ಲ, ನಮ್ಮ ದಾಳಿ ಮುಂದುವರೆಯುತ್ತೆ ಅಂತಿದ್ದಾರೆ. ದಾಳಿಗಳನ್ನು ನಿಲ್ಲಿಸುವಂತಹ ಯಾವುದೇ ಉದ್ದೇಶ ಕೂಡ ಇಲ್ಲ ಅಂತ ಹೇಳಿದ್ದಾರೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು.